ಕೊಡ್ಬೇಕಾಗಿದೆ ಇವತ್ತು ನಾವು ನೋಡ್ರಿ. ಇದು ವಿಕಾಸಸೌಧ ಇದು ಒಂದು ರೀತಿಯಿಂದ ಮುಂದಿನ ಜನ್ರೇಷನ್ ಹಲವು 10 ಜನರೇಷನ್ ಉಳಿಯುವಂಥದ್ದು, ಅನೇಕ ಅಧಿಕಾರಿಗಳಲ್ಲಿ ಇರುವಂಥದ್ದು ಅಂಥ ಸ್ಥಳವನ್ನು ಇವತ್ತು ಕಳಪೆ ಕಾಮಗಾರಿ ಮಾಡಿ ಅದರ ಆಯುಷ್ಯ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ. ಯಾಕಂದರೆ ಹೆವಿ ಕಲ್ಲುಗಳು ಅವೆಲ್ಲ ಬಿದ್ದು ಏನಾಗೈತಿ ಕಲ್ಪನೆ ಸಹಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಭೀಕರ ಆಗ್ತದೆ. ಕಟ್ಟಡ ಮುಂಭಾಗದಲ್ಲಿ ಅಂತ ಕೆದ್ದಂಗೆ ಮಾಡಿದಂಗೆ ಅನಿಸ್ತದೆ, ಒಳಭಾಗದಲ್ಲಿ ಅವು ಕಲ್ಲುಗಳು ಡುಬುರಿದ್ದಂಥದ್ದು ಮತ್ತಿದ್ದಾವೆ ಅಂತ ಅಲ್ಲಿ ಸಿಮೆಂಟ್ ಮೆತ್ಕೊಂಡಿದ್ದಾರೆ ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಈ ಕಾಮಗಾರಿಯ ಮುಖ್ಯ ಏನಪ್ಪ ಅಂತಂದ್ರೆ ಈ ಕಲ್ಲುಗಳ ಮಧ್ಯದಲ್ಲಿ ಸಿಮೆಂಟ್ ತುರುಕಿ ನಿಲ್ಲಿಸಿದ್ದು ಹೇವಿ ಅಂದರೆ ಅದು ಕಟ್ಟಡ ಕಲ್ಲಿನ ಭಾರ ಏನು, ಅದರ ಇದೇನು, ದಿನಗಳು ಹೋದಂಗೆ ಏನು ಆಗಬಹುದು, ಇದು ಏನು ಆದೀತು ಅಂತೇಳಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ವಿಕಾಸಸೌಧ ಆಗಿರ್ಬೋದು, ಇನ್ನುಳಿದ ಸಾಕಷ್ಟು ಇದ್ದಾವೆ. ಮತ್ತು ಬೇರೆ ಇಂಥದ್ದು ಯಾಕೆ ತಲೆಯಲ್ಲಿ ಸೇರ್ತಾ ಇದೆ ಅಂತ ಇವತ್ತು ನಮ್ಮ ಜನರಲ್ಲೇ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲೇನೋ ಅಂತೇಳಿ ಇವ್ರಿಗೆ ಏನು ಶಿಕ್ಷೆ ಆಗ್ತದನ ಇವರಿಗೆ ಕೋಡಿಯಲ್ಲೆಲ್ಲರೂ ಹೊಡೆದು ಬಿಟ್ಟಿದ್ದಾರೆ. ಎಲ್ಲರದು ಪಾಲದಿದ್ರಲ್ಲೇ ಒಬ್ಬರದಲ್ಲ. ಈಗ 14 ಮಂದಿ ಹೆಸರುಗಳು ಕಾಣ್ತಾ ಇದ್ದಾವೆ ಮೇಲೆ. ಇವರಂತೆ ಮೇನ್ ಅದು ಮಾಡೋಕ್ಕೆ ಮುಖ್ಯ ಕಾರಣಕರ್ತರು. ಆದರೆ ಇವ್ರಿಗೆ ಅವಕಾಶ ಮಾಡಿ ಕೊಟ್ಟಂತ ಹಿಂತಿರ್ತಾರಲ್ರಿ ಅವ್ರನ್ನ ಯಾರು ಹಿಡಿಯೋರು? ಇವತ್ತು ಅವ್ರು ಹೇಳ್ತಾರೆ ಹೇಳ್ರಿ, ಅವ್ರು ಹೇಳ್ರು ಇವ್ರು ಹೇಳು ಹೇಳ್ತಾರೆ. ರೆಡ್ಡಿಂದ ಏನು ಸಿಗೋದೇ ಇಲ್ಲ. ಅವ್ರನ್ನ ಹೆಂಗೆ ಹಿಡಿಯೋದು? ಯಾವ ಕಾಲಾವಧಿಯಲ್ಲಿ ಆಗೈತಿ ಅಲ್ಲಿದ್ದಂಥ ರಾಜಕಾರಣಿಗಳಾರ ಯಾರು ಹೇಳಿದ್ರೆ ಇವರಿಗೆ ಈ ಎಲ್ಲ ಕೆಲಸಗಳು ಸಿಕ್ಕವು, ಟೆಂಡರ್ ಸಿಕ್ಕವು ಒಂದೊಂದು ಸಹಿತ. ಯಾಕಂದ್ರೆ ಪ್ರತಿಯೊಂದರೊಳಗೂ ಹಸ್ತಕ್ಷೇಪ ಅದರಲ್ಲಿ ದುಡ್ಡು ಹೊಡಿಯುವಂಥದ್ದು. ನೋಡ್ರಿ, ಈಗ ಹೇಳಿದ್ದು ನಿಮಗೆ ಈ ಹಿಂದೊಮ್ಮೆ ಚರ್ಚೆಗಳು ನಿಮಗೆ ಗೊತ್ತಿದ್ದ ವಿಷಯ ಅದ. ನಮ್ಮ ಸೀತೆಮಣಿ ಹೊತ್ತಿಗೆ ಏನು ಕಟ್ಟಿದ್ದಾರೆ ದೊಡ್ಡ ಕೃಷ್ಣಾ ನದಿಗೆ ಡ್ಯಾಮ ಆಲಮಟ್ಟಿ, ಅದು ಶುರುವಾದಾಗ ಕೇವಲ ಬರೀ 62 ಕೋಟಿಯಲ್ಲಿ ಮುಗಿಯಬೇಕಂತಿತ್ತು. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವ್ರ ಹೆಸರನ್ನು ಇಟ್ಟಿದ್ದಾರೆ ಅದಕ್ಕೆ.